ದರ್ಶನ್ ಗ್ಯಾಂಗ್ ನಂಬಿ ಕೆಟ್ಟ ಆರೋಪಿ ನಂಬರ್ 8 ರವಿಶಂಕರ್. ಆರೋಪಿ ನಂಬರ್ 8 ರವಿಶಂಕರ್. ರೇಣುಕಾಸ್ವಾಮಿಯನ್ನ ಕರೆತಂದ ಕಾರಿನ ಚಾಲಕ ರವಿಶಂಕರ್. ದರ್ಶನ್ ಗ್ಯಾಂಗ್ ಅನ್ನ ನಂಬಿ ಕೆಟ್ಟಿದ್ದಾನೆ. ಆರೋಪಿ ನಂಬರ್ 8 ರವಿಶಂಕರ್. ಏಷ್ಯಾನೆಟ್ ಸ್ವರ್ಣ ನ್ಯೂಸ್ ಬಳಿ ರವಿಶಂಕರ್ ಪತ್ನಿ ಕವಿತಾ ಅಳಲನ್ನ ತೋಡ್ಕೊಂಡಿದ್ದಾರೆ. ತನ್ನ ಕಾರಲ್ಲಿ ರೇಣುಕಾಸ್ವಾಮಿಯನ್ನ ಕರೆದೊಯ್ಯಬೇಕಿತ್ತು, ಬಡಪಾಯಿಯ ಕಾರು ಬಳಸ್ಕೊಳ್ಬೇಕಿತ್ತೆ ಅಂತ ಪತ್ನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ವಿಡಿಯೋ ಕಾಲ್ ಮಾಡಿ ಅಪ್ಪನನ್ನ ತೋರಿಸು ಅಂತ ಕೇಳ್ತಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ ರವಿಶಂಕರ್ ಪತ್ನಿ. ಹೊಟ್ಟೆಪಾಡಿಗಾಗಿ ಕಾರ್ ಬಾಡಿಗೆಗೋಸ್ಕರ ಅಂದು ಬೆಂಗಳೂರಿಗೆ ತೆಳೆದಂಥ A8 ರವಿ ಅವರು ಪೊಲೀಸರಿಗೆ ಶರಣಾಗಿರ್ತಕ್ಕಂಥದ್ದು. ಈ ಒಂದು ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ರವಿ ಅವರ ಸಂಬಂಧಿಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ತಾ ಹೋಗಿ ಮನೆಯವರಿದ್ದಾರೆ. ಈಗ ಶನಿವಾರ ನಿಮಗೆ ಕೊನೆದಾಗ ಕಾಲ್ ಮಾಡಿ ಏನಂತ ಹೇಳಿದ್ರಮ್ಮ? ಸರ್ ಶನಿವಾರ ದಿನ ಮಲಗಿದ್ರು ಫೋನ್ ಬಂತು, ಸೂರ್ಯ ಅಣ್ಣಯಿಂದ ಫೋನ್ ಬಂತು, ಬಾಡಿಗೆ ಅದೇ ಬರ್ತೀನೋ, ಸರಿ ಹೋಗ್ತೀನಿ. ಸೂರಿ ಫೋನ್ ಬೆಂಗಳೂರಿಗೆ ಬಾಡಿಗೆ ಬಂದೈತೆ, ಸೂರಿ ಫೋನ್ ಮಾಡಿದ್ದ, ನಾನು ಹೋಗ್ತೀನಮ್ಮ, ಬರೋದು ನೈಟ್ ಲೇಟ್ ಆಗ್ಬೋದು, ನೀವು ಆರಾಮಾಗಿ ಮಲ್ಕೊಳ್ರಿ, ಊಟ ಮಾಡಿ ಅಂತ ಹೇಳಿ ಇಷ್ಟೇ ಸರ್ ಹೇಳೋಗಿದ್ದು. ಮತ್ತು ಬೆಳಗ್ಗೆ ಬಂದರು ಅವರು. ಇಷ್ಟೇ ಬೆಳಗ್ಗೆ ಬೆಂಗಳೂರಿಂದ ಬಂದಾಗ ನಿಮ್ಮ ಮನೆಯವ್ರ ಮನಸ್ಥಿತಿ ಹೇಗಿತ್ತು ಅಬ್ಸರ್ವ್ ಮಾಡಿದ್ರ? 2 ದಿವಸ ನ್ಯಾಚುರಲ್ ಆಗಿ ಇದ್ದರು. ನಮ್ಗೆ ಹತ್ರ ಏನು ಹೇಳ್ಕೊಂಡಿಲ್ಲ ಸರ್, ಯಾಕಂದರೆ ಭಯ ಪಡ್ತಾಳೆ, ಅವರೇ ಮೊದಲು ಭಯವಂತರು, ನನಗೆ ಇನ್ನಷ್ಟು ಭಯ ಪಡ್ತಾಳೆ ಅಂತ ನನಗೇನು ಹೇಳಿಲ್ಲ ಸರ್. 3ನೇ ದಿನ ರವಿ ಮಿಸ್ಸಿಂಗ್ ಅಂತ ನ್ಯೂಸಲ್ಲಿ ಬಂದಾಗ ಅಯ್ಯೋ ನಾನೇ ಹೋಗಿದ್ದು, ನಂದೇ ಗಾಡಿ, ನನ್ನ ಹೆಸರು ಯಾಕೆ ಹಾಕಿದ್ದಾರೆ ಅಂತ ಅವರೇ ಓನಾಗಿ ಹೋಗಿ ಸರ್ ಹತ್ರ ಹೋಗಿ ಹೇಳಿ, ನಂದೇ ಗಾಡಿ ಸರ್, ನಾನೇ ರವಿ ಅಂತ ಹೋಗಿದ್ದು ಅಂತ ಮಾತಾಡಿ ಒಪ್ಕೊಂಡಿದ್ದಾರೆ ಸರ್. ಅಂದರೆ ಸಾಕಷ್ಟು ಭಯ ಪಟ್ಟಿದ್ರು ಕೊನೆದಾಗ ಅವರು ನ್ಯೂಸಲ್ಲಿ ನೋಡಿದಾಗ ಆತ್ಮಹತ್ಯೆ ಮಾಡ್ಕೋಬೇಕು ಈ ಥರ ಎಲ್ಲ ಕೆಟ್ಟದಾಗ ಯೋಚನೆ ಮಾಡಿಬಿಟ್ಟಿದ್ರು. ಆ ಒಂದು ಇದನ್ನ ನೋಡೋದಾದ್ರೆ ಸರ್ ಹಂಗೆಲ್ಲ ಯೋಚನೆ ಮಾಡಿದ್ರೆ ನಮ್ಮ ಗತಿ ಏನಾಗ್ಬೇಕು ಸರ್? ಅವರೇ ಹಂಗೆ ಮಾಡ್ಕೊತೀನಿ ಅಂದಾಗ ನಮ್ಮ ಪರಿಸ್ಥಿತಿ ನಮ್ಮ ಗತಿ ಏನಾಗ್ಬೇಕು ಸರ್? ಅವ್ರನ್ನ ಸೇಫಾಗಿ ಮನೆಗೆ ಕರ್ಕೊಂಬರ್ರಿ ಸರ್, ಅಷ್ಟೇ ಸರ್ ನಾನು ಕೇಳೋದು. ಮನೆಯಲ್ಲಿ ಅವರೇ ಆಧಾರ ಸ್ತಂಭವಾಗಿದ್ದರು, ಅವ್ರ ಬಾಡಿಗೆ ದುಡಿದಿತ್ತು, ಸಾಲ ಮಾಡಿ ಕಾರ್ ತಗೊಂಡಿದ್ರು. ಹೌದು ಸರ್, ನಾವು 8 ಲಕ್ಷ ಕೊಟ್ಟು ಗಾಡಿನ ಸಾಲವಾಗೇ ತಗೊಂಡಿರೋದು, EMI ಕಟ್ಟಬೇಕು, ಮಕ್ಳು ಫೀಸ್ ಕಟ್ಟಬೇಕು, ನಮ್ಗೆ ಆಧಾರ ಸ್ತಂಭನೇ ಅವರು ಸರ್. ನಮ್ಮ ಮನೆಗೆ ಕುಟುಂಬಕ್ಕೆ ಇರೋದು ಅವರೊಬ್ಬರೇ, ಅಣ್ಣ ತಮ್ಮ ಯಾರೂ ಇಲ್ಲ, ಅತ್ತೆ ಮಾವನೂ ಇಲ್ಲ, ಅವರೇ ದುಡಿಬೇಕು, ನಾವೆಲ್ಲ ಕುತ್ಕೊಂಡು ತಿನ್ಬೇಕು ಸರ್. ಹಂಗೆ ದರ್ಶನ್ ಅವರು ಈಗ ಮಾಡಿಸ್ಬೇಕಂತ ಇರ್ಬೇಕಾರೆ ಅವ್ರ ಹತ್ರ ಬೇಕಾದಷ್ಟು ಕಾರುಗಳಿದ್ವಲ್ಲ, ಕಳಿಸ್ಬೋದಿತ್ತು. ನಮ್ಮಂಥ ಬಡಪಾಯಿ ಕಾರ್ ಏನಕ್ಕೆ ಬೇಕು ಸರ್ ಅವ್ರಿಗೆ? ನಾವು ಒಂಚೂರು ಗಾಡಿಗೆ ಏನಾದ್ರು ಟಚ್ ಆದರೂ 10-15 ಸಾವಿರ ದುಡ್ಡು ಬೇಕಲ್ಲಪ್ಪ, ಅದನ್ನ ಎಲ್ಲಿಂದ ಜೋಡಿಸಿ ತರಬೇಕಪ್ಪ ಅಂತ ನಾವು ಹಂಗೆ ಯೋಚನೆ ಮಾಡ್ತೀವಿ ಸರ್. ಬಾಡಿಗೆ ಅಂದರೆ ಡ್ರೈವರ್ಗಳಾಗಲಿ ಅವ್ರು ಖುಷಿಯಾಗಿ ಹೋಗ್ತಾಯಿದ್ರು, ಒಂದು ಬಾಡಿಗೆ ಸಿಗ್ತಪ್ಪ ಹೊಟ್ಟೆಪಾಡಿಗೋಸ್ಕರ ಅಂತ. ಅದೇ ಬಾಡಿಗೆ ಇವತ್ತು ಅವ್ರು ಮುಳುವಾಗಿರ್ತಕ್ಕಂಥದ್ದು ಇದು. ಹೌದು ಸರ್, ನನಗೆ ಈ ಕೆಲಸನೇ ಬೇಡ ಅನಿಸ್ಬಿಡ್ತಾ ಇದೆ ಸರ್. ಇವಾಗ ಎಲ್ಲ ಅಣ್ಣ ತಮ್ಮಂದ್ರೂ ಕೇಳ್ಕೊಂತೀನಿ ಸರ್, ಯಾರು ಹೆಂಡ್ತಿ ಮಕ್ಕಳನ್ನ ಬಿಟ್ಟು ಈ ಡ್ರೈವಿಂಗ್ ಕೆಲಸನೇ ಹೋಗ್ಬೇಡ್ರಪ್ಪ. ಯಾರಾದ್ರೂ ಕೊಟ್ಟ ಸಂಬಳ ಕೂಲಿ ಕೆಲ್ಸಕ್ಕೆ ಹೋಗ್ರಿ, ಬೆಳಗ್ಗೆ ಹೋಗಿ ಸಾಯಂಕಾಲ 6 ಗಂಟೆಗೆ ಮನೆಗೆ ಬಂದುಬಿಡ್ರಪ್ಪ. ಬೇಕಂದ್ರೆ ನನ್ನ ಪರಿಸ್ಥಿತಿ ಹೇಳ್ತಿದ್ದೀನಿ, ಡ್ರೈವರ್ ಮಾತ್ರ ಯಾರು ಆಗ್ಬೇಡ್ರಪ್ಪ. ಈ ಡ್ರೈವರ್ ಕೆಲಸಕ್ಕೆ ದೊಡ್ಡ ನಮಸ್ಕಾರಪ್ಪ. ಮಕ್ಕಳು ಏನಾದ್ರು ಕೇಳ್ತಾರ ಅಪ್ಪಾಜಿ ಅಂತ? ಹ್ಞೂ ಸರ್ ಕೇಳ್ತಾವ್ರು, ಸಮಾಧಾನ ಮಾಡೋಕ್ಕಾಗ್ತಿಲ್ಲ. ನನಗೆ ಚಿಕ್ಕ ಮಗ ಇದನ್ನೆಲ್ಲ ಅವ್ರಿಗೆ ಭಾಳ ಅಟ್ಯಾಚ್ ಸರ್. ಅವನು ಯಜಮಾನ್ರಿಗೆ ಯಾವ ರೀತಿ ನ್ಯಾಯ ಸಿಗ್ಬೇಕಂತ ಕೇಳ್ತಾರೆ? ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಟ್ರೆ ಸಾಕು. ನಾವು ದೊಡ್ಡ ವ್ಯಕ್ತಿಗಳೆಲ್ಲ ಸರ್, ಅವ್ರ ಹತ್ರ ಓಡಾಡೋಕ್ಕೆ, ಲಾಯರ್ ನೀಡೋಕ್ಕೆ ನಮ್ಮ ಹತ್ರ 2 ಲಕ್ಷ 3 ಲಕ್ಷ ದುಡ್ಡಿಲ್ಲ. ನಾವು ಅಂಥ ಸೌಕಾರಲ್ಲ ಸರ್, ನಮ್ಗೆ ಯಾರು ದಿಕ್ಕಿಲ್ಲ ಸರ್, ಅವರೇ ಇರೋದು. ಅವ್ರಿಗೂ ಹುಷಾರಿಲ್ಲ ಸರ್, ರಾಡ್ ಹಾಕಿದ್ದಾರೆ, ಆಕ್ಸಿಡೆಂಟ್ ಆಗಿತ್ತು, ತಲೆಗೆ ಗುಲ್ಡೆ ಹೊಲಿಗೆ ಹಾಕಿದ್ದಾರೆ, ಕಣ್ಣತ್ರ ಹೊಲಿಗೆ ಹಾಕಿದ್ದಾರೆ, ನೋಡ್ಬೋದು ನೀವು ಅವ್ರನ್ನ. ಅವ್ರ ಬಾಡಿ ಫುಲ್ಲು ಫ್ರ್ಯಾಕ್ಚರ್ ಆಗಿದೆ ಸರ್. ಆದರೆ ಬೇರೆ ಕೆಲಸ ಬರಲ್ಲ ಅವರಿಗೆ ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಿದ್ದಾರೆ ಅಷ್ಟೇ ಸರ್. ಒಂದು 10 kg ಭಾರನೂ ಹೊರಕ್ಕಾಗಲ್ಲ, ಆ ಪರಿಸ್ಥಿತಿಲಿ ಇರೋದು ಸರ್ ಅವರು. ಹಂಗಾಗಿ ಈ ಡ್ರೈವಿಂಗ್ ಕೆಲಸ ಹಿಂಗೆ ಹೋಗಿ ಬರ್ಬೋದು ಆರಾಮಾಗಿ ಅಂತ ಮಾಡ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ ಸರ್. ಸರ್ ಆದಷ್ಟು ಬೇಗ ಅಲ್ಲ, ನಮಗೆ ಇವತ್ತೇ ಕಳಿಸ್ಬಿಡ್ಬೇಕು ಸರ್. ಯಾಕಂದ್ರೆ ಆರೋಪ ಮಾಡಿದ್ರೆ, ಅವ್ರು ತಪ್ಪು ಮಾಡಿದರೆ ಇಟ್ಕೊಳ್ಳಿ, ತಪ್ಪು ಮಾಡಿಲ್ಲ ಸರ್. ಚಾಲಕ ಇವಾಗ ಅವ್ರು ಅಲ್ಲಿ ಇಟ್ಕೊಂಡ್ರೆ ನಮ್ಮ ಮನೆ ಪರಿಸ್ಥಿತಿ ನೋಡೋರು ಯಾರು? ನಮಗೂ ಅಣ್ಣ ತಮ್ಮಂದ್ರೆ ಯಾರೂ ಇಲ್ಲ ಸರ್, ನಮಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಸರ್, ಅವರೇ ನಮಗೆ ಆಧಾರ ಸ್ತಂಭ. ಇದಿಷ್ಟು ರವಿ ಅವರ ಪತ್ನಿ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ತೊಡನಾಳೆ, ಏಷ್ಯಾನೆಟ್ ಸ್ವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.